ಪ್ರತಿಜ್ಞಾಬದ್ಧನಾದವ. ಭೀಮಾ, ನಿನ್ನ ಮಾನಿನಿಗಿದ್ದ ಮೊದಲಿನ ಭಾಷೆ ವ್ಯರ್ಥವಾಗಿ ಹೋಯಿತು. ಪಾಪ ಕನ್ನಡಿಯೊಳಗಿನ ಗಂಟು, ಕನ್ನಡಿ ಇರುವವರೆಗೆ ಸ್ವಪ್ನಾವಸ್ಥೆ. ಸ್ವಪ್ನ ಇರುವವರೆ ಮಾತ್ರ ಮನೆ ಬರೀ ಅವಸ್ಥೆ. ಆಮೇಲೆ ಬರೀ ಅವಸ್ಥೆ. ಹಾಗಾಗಿ ಇನ್ನು ಪರಿಸ್ಥಿತಿಯು ಹಾಗೆ. ಪಾಂಚಾಲಿ ಬಂದು ಅಲ್ಲಿ ಕುಸಿದು ಬಿದ್ದರು. ಅಯ್ಯೋರ ಮಾಡು, ಮುಂದಿನ ಗತಿ ಏನು ನಮ್ಗೆ ಯಾಕೆ ವಿಮರ್ಶೆ? ಆದರೆ ಇನ್ನೊಬ್ಬ ಇದ್ದಾನಲ್ಲ, ಅರ್ಜುನ. ಕೆಡದ ಭೀಮನ ನೋಡು ನೋಡಿ ಕೆಡುಕರಂತಿಗೆ ಹೇಳಿ ಇವ್ರ ಹತ್ರ ಆಗುದಿಲ್ಲ. ಯಾರು ಇಲ್ಲ ಕುಲ ಸಗದೆ ಬರಲ್ಲ ಚಕಿತರಾಗಿ ಚಕಿತರಾಗಿಹರೆಲ್ಲ ಪಾಪ ಚಕಿತ ಮುಖಮುದ್ರೆ ಬೆಕ್ಕಸ ಬೆರಗಾಗಿದ್ದಾರೆ. ಅವ್ರಿಗೆ ಏನಾಯ್ತು ಅಂದ್ರೆ ಗೊತ್ತಾಗ್ಲಿಲ್ಲ. ಪುಣ್ಯಕ್ಕೆ ಬರ್ದಿದ್ರೆ ಒಳ್ಳೆ ಆಯ್ತು ನೋಡಿ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಪರಿಸ್ಥಿತಿ ಯಾರಿಗೂ ಬೇಡ. ಅಯ್ಯಪ್ಪ ಯುಕುತಿ ಇನ್ನೇನು ಮುಂದೆ ಪ್ರಕಟಿಸ್ತಾರಾ? ಇಲ್ಲಪ್ಪ, ಈ ಮಾತಾಡುದಿಲ್ಲ. ಅಣ್ಣ ಸುಮ್ಮನೆ ನಿಂತನ ಪಾಂಡವರಲ್ಲಿ ಮುಗೀತು ಅಂತ ಲೆಕ್ಕ. ಹಾಗಾಗಿ ಒಂದು ಭೂತ, ಇನ್ನೊಂದು ಭವಿಷ್ಯತ್ತು. ಭೂತ ಅಂದ್ರೆ ನಡೆಯುವುದು, ಭವಿಷ್ಯತ್ತು ಅಂದ್ರೆ ಮುಂದಿನದಲ್ಲಿ ಹೇಳುವುದು. ಈಗ ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಏ ಸಹದೇವ, ಒಂದು ಹೇಳಿದ್ದೆ ನೀನು, ಸಂಧಿಯ ಬೆಸಿಗೆ ಹತ್ತದು ನಮ್ಮನೆಲ್ಲ ಹೌದವ. ಹಿಂದೆ ಎಂತದ ಹಿಂದೆ ಮುಖ ತರ್ಸ ಎತ್ತಲೇ ಇಲ್ಲ ಎಂತ ಇಲ್ಲಪ್ಪ. ಚಕಿತರಾಗಿಹರಲ್ಲ ಅವರ ಪರಿಸ್ಥಿತಿ. ನಾನು ಎಂತ ತಪ್ಪು ಮಾಡಿದೆ? ಏನಾಯ್ತು? ಪಾಂಡವರನ್ನೆಲ್ಲ ಆಡಿಸಿದವನೇ ಒಬ್ಬ ಇದ್ದ ಅಲ್ವಾ? ಈ ಧರ್ಮರಾಯ. ಅವ್ನು ಬಹಳ ಧರ್ಮವಂತ. ಅವ್ನು ಆಡು ಅಂದ್ರೆ ಆಡ ಅಲ್ಲಿಲ್ಲ, ಅವ್ನು ಆಡಲೇಬೇಕು ಅಂತೇನಿಲ್ಲ. ಅನಿವಾರ್ಯತ್ತೂ ಇಲ್ಲ. ಇನ್ನು ಅರ್ಜುನ, ನಕುಲ, ಸಹದೇವನು ಅಣ್ಣ ಹಾಕಿದ ದರೆ ದಾಟ್ಲಿಕ್ಕಿಲ್ಲ. ಮತ್ತೆ ಹೋಗುದಿಲ್ಲ ಅವ್ರು. ಅವ್ನು ಕೇಳ್ಕೊಂಡೆ ಮೊದ್ಲು ಎಷ್ಟು ಹಾರಿದ್ರು ಕೊನೆಗೆ ಹಾ ಅಂದ್ರು, ಬಿಟ್ಟ. ಆಮೇಲೆ ಭೀಮ ದೊಡ್ಡ ಉಂಬ, ಹಾರೋ ಭೀಮ ಸಾಧ್ಯ ಆದ್ರೆ ಹೇಳೋ ಭೀಮ ಬಿದ್ದ. ಬಿಟ್ರೆ ಅವನ್ನೆಂತ ಇಲ್ಲ. ಇವರನ್ನೆಲ್ಲ ಆಡಿಸುವ ಒಬ್ಬ ಸೂತ್ರಧಾರಿ ಇದ್ದಾನೆ. ಸೂತ್ರಧಾರಿ ರಂಗನಾಯಕರು. ಅವರು ಸಾಮಾನ್ಯದವರೇ ಅಲ್ಲ. ನಿಜವಾಗಿ ಅವ ಯುಗ ಯುಗದಲ್ಲಿ ಬಗೆ ಬಗೆ ವೇಷ ಧರಿಸ್ತಾನಂತೆ. ಈ ಯುಗದಲ್ಲಿ
ಎಷ್ಟು ನವೀನವಾದ ವಿದ್ಯಮಾನಗಳು ಅವನದ್ದು. ದೊಡ್ಡ ನವೀನ ಅಲ್ಲ, ನಿಜ ಮೆಚ್ಚಬೇಕು. ಇವನ್ನೆಲ್ಲ ಆಡಿಸ್ತಾ ಇದ್ದಾನೆ. ಅವರೊಂದ್ಸಲ ಮಾತಾಡ್ಸೋಣ.
ನೋಡಿ ಮಾತಾಡು ರಂಗ. ಕುಪಿತವೇನು ನಿನ್ನಂಗ ನಿಪುಣಾಭಿಮಾನ ನೋಡು ಧ್ವನಿ ಮಾತಾಡು. ಕಪಟ ನಾಟಕ ರಂಗ ಕುಪಿತವೇನು ನಿನ್ನಂಗ ಚಪಳತ್ವದಿ ಮಾತಾಡು ನಿಪುಣಾಭಿಮಾನ ನೋಡು. ಚಪಳತ್ವದಿ ಮಾತಾಡು ನಿಪುಣಾಭಿಮಾನ ನೋಡು. ಚಪಳತ್ವದಿ ಮಾತಾಡು ರಂಗ. ರಂಗ ಮಾತಾಡು. ಕಪಟ ನಾಟಕ ರಂಗ ಕುಪಿತವೇನು ನಿನ್ನಂಗ ನಿಪುಣ ವಿಮಾನ ನೋಡು. ಚಪಳತ್ವದಿ ಮಾತಾಡು. ರಂಗ ಕಪಟ ನಾಟಕ ರಂಗ. ನಾಟಕ ಎನ್ನುವುದೇ ಕಪಟ. ಆ ನಾಟಕದಲ್ಲಿ ನಾಟಕದ ಸೂತ್ರಧಾರಿ ನೀನು ರಂಗ. ನೀನೇ ಅದಕ್ಕೆ ರಂಗ. ಪಾಂಡವರನ್ನು ಆಡಿಸುವ ಸೂತ್ರಧಾರಿ ನೀನು ಆಡಿಸಿದಾಗ ಸ್ವಾಮಿ ಈಗ ಏನಾಯ್ತು? ಕುಂತಿದೇವಿಗೆ ಮಾತು ಕೊಟ್ಟಂತೆ ಮಮ ಪ್ರಾಣಾಹಿ ಪಾಂಡವ, ಐವರನ್ನ ರಕ್ಷಿಸುವ ಹೊಣೆ ನಿನ್ನದ್ದು. ಈಗ ಒಬ್ಬ ಬಿದ್ದು ಸತ್ತ.